ವೆಲ್ಕಮ್ ಟು ಕಿಚನ್ ಡೈರೀಸ್. ಇವತ್ತು ನಮ್ಮ ಕಿಚನ್ ಡೈರಿಲಿ ಮಾವಿನಕಾಯಿ ಒಬ್ಬಟ್ಟನ್ನು ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ತುಂಬಾ ಟೇಸ್ಟಾಗಿರುತ್ತೆ, ಮಾಡ್ಕೊಳ್ಳೋದು ತುಂಬ ಈಸಿ. ಇದು ಬೇಗನೆ ಬೇಳೆ ಒಬ್ಬಟ್ಟಿಗಿಂತ ಇದನ್ನು ಬೇಗ ಮಾಡ್ಕೋಬೋದು. ಅದು ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ನಾನು ಇಲ್ಲಿ 1.5 ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ 1 ಚಿಟಿಕೆಯಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಜೊತೆಗೆ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಳ್ಳೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಗಿಸ್ಕೊಳ್ಳೋಣ. ತುಂಬಾ ತೆಳ್ಳಗೆ ಮಾಡ್ಕೋಬಾರ್ದು, ತುಂಬಾ ಗಟ್ಟಿಯಾಗೂ ಇರಬಾರ್ದು. ನೋಡಿ, ಈ ಹದಕ್ಕೆ ಇರಬೇಕು ಹಿಟ್ಟನ್ನು. ಇದನ್ನು ಚೆನ್ನಾಗಿ ನಾದ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಇದನ್ನು ಒಂದು ಅರ್ಧ ಅವರ್ ನೆನೆಯಕ್ಕೆ ಬಿಡೋಣ. ಈಗ ಇದಕ್ಕೆ ನಾವು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಈಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ಳೋಣ. ತುಪ್ಪ ಚೆನ್ನಾಗಿ ಮೆಲ್ಟ್ ಆಗಲಿ. ಈಗ ನೋಡಿ, ತುಪ್ಪ ಚೆನ್ನಾಗಿ ಮೆಲ್ಟ್ ಆಗಿದೆ. ಈ ಟೈಮಲ್ಲಿ ನಾನು ಅರ್ಧ ಕಪ್ಪಷ್ಟು ರವೆನ ತೊಗೊಂಡಿದ್ದೀನಿ. ರವೆನ ಸ್ವಲ್ಪ ಸ್ಟವ್ ಫ್ಲೇಮನ್ನು ಸಿಮ್ಮಲ್ಲಿ ಇಟ್ಕೊಂಡು ರವೆ ಚೆನ್ನಾಗಿ ಗಮ್ಮಂತ ಪರಿಮಳ ಬರೋವರೆಗೂ ಲೋ ಫ್ಲೇಮಲ್ಲಿ ಹುರ್ಕೋಬೇಕಾಗುತ್ತೆ. ಇದಕ್ಕೆ ಯಾವ ರವೆ ಆದರೂ ತಗೋಬೋದು, ಬಾಂಬೆ ರವೆ ಅಥವಾ ಚಿರೋಟಿ ರವೆ, ಇದರಲ್ಲಿ ಯಾವ್ದು ಬೇಕಾದರೂ ತಗೋಬೋದು. ನಿಮ್ಮ ಕನ್ವೀನಿಯೆಂಟ್ಗೆ ತಕ್ಕಂಗೆ ಎರಡರಲ್ಲಿ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ನೋಡಿ, ಈಗ ರವೆ ಚೆನ್ನಾಗಿ ನೋಡಿ ಹುರಿದಿದೆ. ನೋಡಿ, ಗರಿ ಗರಿ ಆಗ್ತಾ ಇದೆ. ಈ ಟೈಮಲ್ಲಿ ನಾನು ಇಲ್ಲಿ 1 ಕಪ್ಪಷ್ಟು ತೆಂಗಿನ ತುರಿನ ಇದ್ರ ಜೊತೆಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ರವೆ ಜೊತೆಗೆ ತೆಂಗಿನಕಾಯಲ್ಲಿರೋ ನೀರಿನ ಅಂಶ ಎಲ್ಲ ಹೋಗೋ ಥರ ಹುರ್ಕೋಬೇಕಾಗತ್ತೆ. ಈಗ ನೋಡಿ, ತೆಂಗಿನಕಾಯಿ ಮತ್ತು ರವೆ ಚೆನ್ನಾಗಿ ಹುರಿದಿದೆ. ನೋಡಿ, ಎರಡು ಗರಿ ಗರಿ ಆಗಿದೆ. ಈ ಟೈಮಲ್ಲಿ ನಾನು ಇಲ್ಲಿ ಒಂದು 2 ಕಪ್ಪಷ್ಟು ಮಾವಿನಕಾಯಿನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಅದರ ಪೇಸ್ಟ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಾಯಿ ಮತ್ತು ರವೆ ಜೊತೆ ಚೆನ್ನಾಗಿ ಬೆರೆಯೋ ಥರ ಸೌಟಿಂದ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾನು ಯೂಸ್ ಮಾಡಿರೋ ಮಾವಿನ ಹಣ್ಣು ಸ್ವೀಟ್ ಚೆನ್ನಾಗೇ ಇದೆ, ಹಾಗಾಗಿ ನಾನಿಲ್ಲಿ ಸಕ್ಕರೆ ಪ್ರಮಾಣನ ಕಡಿಮೆ ಹಾಕ್ಕೊಳ್ತೀನಿ. ನೀವು ಮಾವಿನಕಾಯಿ ಯೂಸ್ ಮಾಡಬೇಕಾದ್ರೆ ಅದಕ್ಕೆ ತಕ್ಕಂಗೆ ನೀವು ಸಕ್ಕರೆನ ಯೂಸ್ ಮಾಡ್ಕೋಬೋದು. ನೋಡಿ, ಈಗ ಇದಕ್ಕೆ ನಾನು ಅರ್ಧ ಕಪ್ಪಷ್ಟು ಸಕ್ಕರೆನ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಸ್ವೀಟ್ನ ಹೆಚ್ಚು ಕಮ್ಮಿ ಮಾಡ್ಕೋಬೋದು ನೀವು. ಈ ಪ್ರೋಸೆಸ್ ಮಾಡುವಾಗ ಸ್ಟವ್ ಫ್ಲೇಮು ಸಿಮ್ಮಲ್ಲೇ ಇರಬೇಕು. ನೋಡಿ, ಮಿಕ್ಸ್ ಮಾಡ್ತಾನೆ ಇರಬೇಕು. ನಾನಿವತ್ತು ಕಾಯಿನ ಗ್ರೈಂಡ್ ಮಾಡ್ಕೊಳ್ಬೇಕಾದ್ರೆ ಏಲಕ್ಕಿನ ಅದಕ್ಕೆ ಹಾಕ್ಕೊಂಡಿದ್ದೆ, ಹಾಗಾಗಿ ಏಲಕ್ಕಿ ನಾನು ಈಗ ಹಾಕ್ತಿಲ್ಲ. ನೀವು ಏಲಕ್ಕಿ ಪುಡಿನಾದರೂ ಯೂಸ್ ಮಾಡ್ಬೋದು, ಅಥವಾ ಏಲಕ್ಕಿ ಆದರೂ ಕೊಬ್ಬರಿ ಜೊತೆ ರುಬ್ಕೋಬೋದು. ಇದು ಗಟ್ಟಿ ಆಗೋವರೆಗೂ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿ, ಈ ಹದಕ್ಕೆ ಗಟ್ಟಿ ಆಗಬೇಕು. ಹೀಗೆ ತಿರುಗಿಸ್ತಾ ಇದ್ದಾಗ ನಾವು ಬಾಣಲಿ ಬಿಟ್ಕೋಬೇಕು. ನೋಡಿರಿ, ಇಷ್ಟು ಈ ಥರ ಗಟ್ಟಿ ಮಾಡ್ಕೋಬೇಕು. ಈಗ ಸ್ಟವ್ ಫ್ಲೇಮ್ನ ಆಫ್ ಮಾಡಿ ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ನೋಡಿ, ಈಗ ಹೂರ್ಣ ರೆಡಿಯಾಗಿದೆ. ನಾನು ಬೇರೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಈಗ ಕೈಗೆ ಸ್ವಲ್ಪ ತುಪ್ಪನ ಸವರ್ಕೊಂಡು ಸ್ವಲ್ಪ ಹೀಗೆ ಕೈಯಲ್ಲಿ ತೊಗೊಂಡು ಉಂಡೆ ಮಾಡಿ ಒಂದು ತಟ್ಟೆಯಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ನೋಡಿ, ಇದೇ ಥರ ಎಲ್ಲನೂ ಜೋಡಿಸ್ಕೊಳ್ಳೋಣ. ನೋಡಿ, ಇದೇ ರೀತಿ ಉಂಡೆಗಳಾಗಿ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹೋಳಿಗೆಗೆ ಹೂರ್ಣ ರೆಡಿಯಾಗಿದೆ. ಈಗ ಕಂಕಣನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇದನ್ನು ರೆಡಿ ಮಾಡಿ ಇಟ್ಕೊಂಡು 3/4 ಅವರ್ ಆಯಿತು. ಈಗ ಮತ್ತೆ ಒಂದು ಸಲ ಹಿಟ್ಟನ್ನು ಚೆನ್ನಾಗಿ ಕೈಯಿಂದ ನಾದ್ಕೊಳ್ಳೋಣ.
ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ಹಿಟ್ಟನ್ನು ತಗೊಳ್ಳೋಣ. ಸ್ವಲ್ಪ ನಿಂಬೆ ಹಣ್ಣಿಗಿಂತ ಒಂಚೂರು ದೊಡ್ಡದಾಗಿರಬೇಕು. ನೋಡಿ, ನಾವು ಕಂಕಣ ಇದನ್ನು ತಗೊಂಡಿರ್ತೀವಲ್ಲ ಊರನ್ನ, ಅದಕ್ಕಿಂತ ಕಂಕಣ ಒಂದು ಸ್ವಲ್ಪ ದೊಡ್ಡದಾಗಿರಬೇಕು. ಈಗ ಇದನ್ನು ತಟ್ಕೊಳ್ಳೋಣ. ಇದ್ದೀನಿ, ಅದಕ್ಕೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಸವರ್ಕೋಬೋದು. ಸವರ್ಕೊಂಡ್ಮೇಲೆ ನಾನಿಲ್ಲಿ ಒಂದು ಉಂಡೆನ ತೊಗೊಂಡಿದ್ದೀನಿ. ಅದನ್ನು ಇದ್ರ ಮೇಲೆ ಇಟ್ಟು ಹೀಗೇ ತಟ್ಕೊಳ್ಳೋಣ. ಈಗ ಹೂರ್ಣನ ತೆಗೆದು ಇದಕ್ಕಿಟ್ಟು ಹೀಗೆ ಪೂರ್ತಿ ಕವರ್ ಮಾಡ್ಕೋಬೇಕಾಗುತ್ತೆ. ಸುತ್ತ ಕವರ್ ಮಾಡ್ಕೋಬೇಕು. ಕವರ್ ಮಾಡಿಕೊಂಡು ಕೈಯಿಂದ ಹೀಗೆ ರೌಂಡ್ ಮಾಡ್ಕೊಳ್ಳಿ. ಈಗ ನಿಧಾನವಾಗಿ ಸ್ವಲ್ಪ ತುಪ್ಪ ಕೈಯಲ್ಲಿ ಸವರ್ಕೊಂಡು ನಿಧಾನವಾಗಿ ಹೀಗೆ ಹರಡ್ತಾ ಹೋಗಬೇಕು. ಹೂರ್ಣ ಹೊರಗಡೆ ಬರದೇ ಇರೋ ರೀತಿ ನೋಡ್ಕೋಬೇಕು. ಇದು ತುಂಬ ದಪ್ಪ ಇರಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು. ತುಂಬ ತೆಳ್ಳಗೆ ತಟ್ಟಿದ್ರೆ ಒಳಗಡೆ ಇರೋ ಹೂರ್ಣ ಎಲ್ಲ ಹೊರಗಡೆ ಬರುತ್ತೆ. ದಪ್ಪ ಇದ್ದರೆ ಚೆನ್ನಾಗಿರಲ್ಲ. ತೋರಿಸ್ತೀನಿ ಯಾವ ಅದಕ್ಕೆ ತಟ್ಕೋಬೇಕು ಅಂತ. ನೋಡಿ, ಇಷ್ಟು ದೊಡ್ಡದಾಗಿ ತಟ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಸ್ಟವ್ ಮೇಲೆ ಬೇಯಿಸ್ಕೊಳ್ಳೋಣ. ಈಗ ನೋಡಿ, ನಾನು ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಈಗ ನಾವು ತಟ್ಟಿರೋ ಉಪ್ಪಟ್ಟನ್ನು ಅದ್ರ ಮೇಲೆ ಹಾಕ್ಕೊಳ್ಳೋಣ. ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು, ಹೈ ಫ್ಲೇಮ್ ಇಟ್ಕೋಬಾರ್ದು. ಇಟ್ಕೊಂಡು ಸುತ್ತ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆ ಅಥವಾ ತುಪ್ಪ ನಿಮ್ಮ ಚಾಯ್ಸ್ ಯಾವ್ದು ಬೇಕೋ ಅದನ್ನು ಹಾಕ್ಕೊಳ್ಳಿ. ಈಗ 1 ನಿಮಿಷ ಆಗಿದೆ. ಈಗ ತಿರುಗಿಸಿ 2 ಕಡೆಯೂ ಬೇಯಿಸ್ಕೊಳ್ಳೋಣ. ಈ ಕಡೆಯೂ ಒಂದು ಸ್ವಲ್ಪ ತುಪ್ಪನ ನಾನು ಸವರ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಸ್ವಲ್ಪ ಉಪ್ತಾ ಇದೆ, ಕಾಣಿಸ್ತಿದೆಯಾ ನಿಮಗೆ? ನೋಡಿ, 2 ಕಡೆಯೂ ಚೆನ್ನಾಗಿ ಬೇಯಿಸ್ಕೋಬೇಕು. 2 ಕಡೆಯೂ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದ ಮೇಲೆ ಇದನ್ನು ಒಂದು ತಟ್ಟೆಯಲ್ಲಿ ತೆಗೆದಿಟ್ಕೊಳ್ಳೋಣ. ಇದೇ ರೀತಿ ಎಲ್ಲನೂ ಮಾಡ್ಕೊಳ್ಳೋಣ. ನಾವು ರೆಡಿ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಟೇಸ್ಟ್ ಆಗಿದೆ. ನೋಡಿ, ಒಂದೊಂದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ಒಂಥರ ಡಿಫ್ರೆಂಟ್ ಆಗಿರೋ ಒಬ್ಬಟ್ಟು. ಮಾವಿನಕಾಯಿ ಸೀಸನಲ್ಲಿ ಮಾವಿನಕಾಯಿ ಒಬ್ಬಟ್ಟನ್ನ ಒಂದ್ಸಲ ತಪ್ಪದೇ ಮಾಡಿ ನೋಡಿ. ಇವತ್ತಿನ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ.